ವಾರ್ತೆಯ ಮುಖ್ಯಾಂಶಗಳು. ದನದ ಕೊಟ್ಟಿಗೆಯ ಬೆಂಕಿ, ಕೊಟ್ಟಿಗೆಯಲ್ಲಿದ್ದ 3 ದನಗಳನ್ನು ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗಳು. ಶಿರ್ಸಿ ಹಾವೇರಿ ರಸ್ತೆಗಾಗಿ ಮೇ 12ರಂದು ಪ್ರತಿಭಟನೆ, ವಿಶ್ವನಾಥ್ ಗೌಡ. ಅಂಗಾರಕ ಸಂಕಷ್ಟಿ ಪೂಜೆ ನೆರವೇರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಅಧಿಕಾರಿಗಳ ಭರವಸೆಯ ಮಾತಿಗೆ ಹಿಂದಕ್ಕೆ ಪಡೆದ ಶಿರ್ಸಿ ಹಾವೇರಿ ರಸ್ತೆಗಾಗಿ ಹಮ್ಮಿಕೊಳ್ಳಲಾಗಿದ್ದ ಮಾಡು ಇಲ್ಲವೇ ಮಡಿ ಪ್ರತಿಭಟನೆ. ಶಿರಸಿಯಲ್ಲಿ ಭೀಕರ ಅಪಘಾತ, ಬೈಕ್ ಸವಾರನಿಗೆ ಗಾಯ. ಬೈಕ್ ಕಾರು ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ನಡೆದಿರುವ ಬಗ್ಗೆ ವರದಿಯಾಗಿದೆ. ನಗರದ ಶಿರ್ಸಿ ಹುಬ್ಬಳ್ಳಿ ರಸ್ತೆಯ ಡಾನ್ ಬೋಸ್ಕೋ ಚರ್ಚ್ ಎದುರು ನಡೆದ ಘಟನೆಯಲ್ಲಿ ತೀವ್ರ ಗಾಯಗೊಂಡ ಬೈಕ್ ಸವಾರರನ್ನು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಸಂಚಾರಿ ಠಾಣಾ ಪೊಲೀಸರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ. ಸಾಗರ ಮಾಲ್ ಯೋಜನೆ ಅಡಿ ಕೈಗೆತ್ತಿಕೊಂಡಿರುವ NH 766 ಈ ಹಾವೇರಿ ಶಿರ್ಸಿ ರಸ್ತೆಯ ಕಾಮಗಾರಿಯು ಗುತ್ತಿಗೆದಾರನ ವಿಳಂಬದಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಹಿನ್ನೆಲೆಯಲ್ಲಿ ಮೇ 12 ಬೆಳಗ್ಗೆ 10 ಗಂಟೆಗೆ ಶಿರ್ಸಿ ತಾಲೂಕಿನ ಚಿಪ್ಗಿ ಪೊಲೀಸ್ ನಾಕಾ ಹತ್ತಿರ ವಿವಿಧ ಸಂಘಟನೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಜೊತೆಗೂಡಿ ಪ್ರತಿಭಟನೆ ಮೂಲಕ ರಸ್ತೆ ತಡೆ ಮಾಡಲಾಗುವುದೆಂದು ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕ ಹಾಗೂ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಗೌಡ ಶಿರ್ಸಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿನಾಯಕ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ವಿಶ್ವಕಪ್ ಅವರಿಗೆ ಶ್ರೀನಿಕೇತನ, ಚಂದನ್ ಶಾಲೆ, ಜೆಎಂಎ ಶಾಲೆ ಹಾಗೂ ಆ ಭಾಗದಿಂದ ಒಂದು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಅದೇ ರೀತಿ ಹಾವೇರಿ ಭಾಗ ಇರಬಹುದು. ಈ ಕಡೆ ಪ್ರತಿನಿತ್ಯ ಒಂದು ಸಾವಿರಾರು ವಿದ್ಯಾರ್ಥಿಗಳು ಶಿರ್ಸಿ ಶಾಲಾ ಕಾಲೇಜುಗಳಿಗೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಸುಡು ಬಿಸಿಲಿನಲ್ಲೂ ಶಕ್ತಿ ತುಂಬಿರುವ ಪ್ರತಿಭಟನಾಕಾರರ ಪ್ರತಿಭಟನೆಗೆ ಸ್ಪಂದಿಸಿ 2 ದಿನಗಳಲ್ಲಿ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಅಧಿಕಾರದ ಪ್ರಾಜೆಕ್ಟ್ ಡೈರೆಕ್ಟರ್ ಇಲ್ಲಿಗೆ ಬಂದು ಕೆಲಸ ಆರಂಭಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಇಲ್ಲವಾದಲ್ಲಿ ಪ್ರತಿಭಟನೆ ಸ್ವರೂಪ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯ್ಕ್ ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ರೋಡನ್ನ ಕಿತ್ತಕ್ಕೆ ಸರ್, ಅಲ್ಲಿಂದವರೆಗೂ ರೋಡನ್ನ 2 ಕಿಲೋಮೀಟರ್ ಕಿತ್ತು ಟಾರ್ ಹಾಕ್ಬೋದಾಗಿತ್ತಲ್ಲ. ಟೋಟಲ್ ಕಿತ್ತಾಕಿದ್ದಾರೆ. ಅವ್ರಿಗೆ ಮಾನ ಮರ್ಯಾದೆ ಅಧಿಕಾರಿಗಳ ಬೆಳಗ್ಗೆಯಿಂದ ಈಗ ಪ್ರತಿಭಟನೆ ಮಾಡಿದ್ದೇವೆ ನೀವು. ಅದರಲ್ಲೂ ಮಹಿಳೆಯರು ಕೂಡ ಬೀದಿಗಿಳಿದು ಬಂದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಈಗ ನಿಮಗೇನಾದರೂ ಪರಿಹಾರ ಸಿಗುತ್ತಾ ಹೆಂಗೆ ಅಂತೇಳಿ, ಆಮೇಲೆ ಮುಂದಿನ ನಿರ್ಧಾರ ಏನು ಸರ್ ಇವತ್ತಿನ ನಿಮಗೆ? ಶಿರ್ಸಿ ತಾಲೂಕಿನ ತೆಪ್ಪಾರ ಗ್ರಾಮ ಪಂಚಾಯಿತಿಯ ಹಿರೇಮನೆ ಗ್ರಾಮದಲ್ಲಿ ಬೆಳಗಿನ ಜಾವ ನಾರಾಯಣ ಸಣ್ಣ ಬಡಗಿ ಇವರ ಮನೆಗೆ ಬೆಂಕಿ ಬಿದ್ದಿದೆ. ಅಗ್ನಿಶಾಮಕದ ಸಿಬ್ಬಂದಿಗಳು ಸುಮಾರು 2 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಬೆಂಕಿ ಮನೆಗೆ ಹರಡದಂತೆ ನೋಡಿಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ರಾಜೇಶ್, ಠಾಣಾ ಸಿಬ್ಬಂದಿಗಳಾದ ವಿನಾಯಕ್, ಧನಂಜ, ಜುಬೇರ, ಬಸವರಾಜ್, ಮಂಜು, ಕೆಸಿ ಪಾಲ್ಗೊಂಡಿದ್ದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಅಂಗಾರಕ ಸಂಕಷ್ಟಿ ಹಿನ್ನೆಲೆಯಲ್ಲಿ ಚಂದಗುಳಿಯ ಶ್ರೀ ಸಿದ್ಧಿವಿನಾಯಕ ದೇವಾಲಯಕ್ಕೆ ಭೇಟಿ ನೀಡಿದರು. ಕ್ಷೇತ್ರದ ಜನತೆಯ ಒಳಿತಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ ಅವರು ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದರು.